ಮಾತನ್ನ ನಂಬಬಾರದು ಲಾವಣ್ಯ. ನಾನು ಕಟ್ಟಿದ ಪ್ರೇಮ ಮಂದಿರನ ಕೆಡವಿ ಬಿಟ್ಟೆಯಲ್ಲೇ. ನಾನು ಕಲಾಕಾರ. ಈ ಕಲಾಕಾರನ ಪ್ರೀತಿಗೆ ಬೆಲೆ ಇಲ್ಲದಂಗ ಮಾಡಿಬಿಟ್ಟೆಯಲ್ಲೇ. ಹೆಂಗಸರನ್ನು ನಂಬದಿರು, ಕಣ್ಣಿನ ಮಾತು ಕೇಳದಿರು. ಸುಳ್ಳು ಸುಳ್ಳು, ಈ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು, ನಂಬದಿರು. ಇನ್ನು ಮೇಲೆ ನಾನು ಯಾವ ಹುಡುಗಿದು ಫೋಟೋ ಹೊಡೆಯಂಗಿಲ್ಲಪ್ಪ, ಹೊಡೆಯಂಗಿಲ್ಲ. ಇದು ಯಾವ ಸ್ತ್ರೀ ಧ್ವನಿಯಪ್ಪ? ನಾನು ಯಾವ ಸ್ತ್ರೀಗೂ ದಾರಿ ಬಿಡೋದಿಲ್ಲ. ನಾನು ಕುಡುಕ, ಕಾಶಿ ಕುಡುಕ ಆಗ್ಯಾನ, ಕುಡುಕ ಕಾಶಿ ಆಗ್ಯಾನ. ಫೋಟೋ ಹೊಡಿಯ ಕಾಶಿ, ಕುಡುಕ ಕಾಶಿ ಆಗ್ಯಾನ. ಆದ್ರ ಅಲ್ಲ, ಈ ಕಾಶಿ ಕುಡುಕ ಆಗ ಕಾರಣ ಯಾರು? ಯಾರು? ಅವಳೆ ಅವಳೆ ಅವಳ ಹೆಸರು ಎತ್ತಬಾರ್ದು. ಅವಳು ನನ್ನ ಒಂದೇ ಟೆಂಪರವರಿ ಲಾವಣ್ಯ. ಕಾಗೆ ಕಾಂದ್ರೇನು, ಕೂಗಿ ಗುಕ್ಕಂದ್ರೇನು, ವಾಸ ಸತ್ರೇನು, ಕಾಶಿ ಕುಡ್ದಾದ್ರೇನು. ತಾಯಿ, ಮಹಾತಾಯಿ, ನಾನೀಗ ಫೋಟೋ ಹೊಡಿಯೋದ್ ಬಿಟ್ಟು ಕುಡಿಯೋದ್ ಕಲ್ತೀನಿ. ನೀನೇನಾದ್ರ ಒಡ್ಸ್ಕೊಳಂಗಿದ್ರ ಅಡ್ರೋಡ್ನಾಗ ಶೆಟ್ಟಿ ಹೊಡಿತಾನ, ಹೋಗಿ ಒಡ್ಸ್ಕೊ. ಹೆಂಗ ಬೇಕು ಹಂಗ ತಿರುಗಿ ನನ್ನ ಹಿಂಗ ಮಾಡಿ ಇಟ್ಟಾರ. ಬೇ ಬೇ ತಿರುಗ್ತೀನಿ ನೋಡು. ಯಾರು? ನಮ್ಮ ಲಾವಣ್ಯ ತರ ಕಾಣ್ತೀಯಲ್ಲ. ಅಲ್ಲ, ಅವಳು ನನ್ನವಿ ಅಲ್ಲ, ಅವಳು ಆ ವಾಸನ್ನವಿ. ಕಾಶಿ ಅವ್ರೆ, ನಾನೇ ಲಾವಣ್ಯ. ಸ್ವಲ್ಪ ತಿರುಗಿ ಕಣ್ಣು ಬಿಟ್ಟು ನೋಡ್ರಿ. ಕಣ್ಣಾಗ ಸುಣ್ಣ ಇಟ್ಟು ಕಣ್ಣು ಬಿಟ್ಟು ನೋಡ ಅಂದ್ರ ನಾನು ಹೆಂಗ ನೋಡ್ಲಿ? ತುಂಬಾ ಕೆಲಸ ಮಾಡಿಲ್ಲ ಮರಯ್ಯ. ಯಾಕಿಷ್ಟು ನೊಂದ್ಕೊಂಡಿನಿ ಅಂತೀನಿ ನಾನು. ನೀನು ಮಾತಾಡ್ಸು ಬಿಡು, ಅದು ನನಗೆ ಬೇಕಾಗಿಲ್ಲ. ಒಟ್ಟು ನನ್ನ ಹೈ ಕ್ಲಾಸ್ ಕುಡ್ಕನನ್ನಾಗಿ ಮಾಡಿಬಿಟ್ಟೆ. ನಾನು ಕುಡ್ಕೊಂಡು ಮಾಡಿನ ನಿನ್ನ? ಅಯ್ಯ, ನಾ ಯಾಕೆ ಕುಡ್ಕೊಂಡು ಮಾಡಕ್ ಹೋಗ್ಲಿ? ನಿಮ್ಮ ಚಟಕ್ಕೆ ನೀರು ಕುಡಿದು ಬಂದ್ರೆ ನಾನು ಯಾಕೆ ಕುಡ್ಕೊಂಡು ಮಾಡಕ್ ಹೋಗ್ಲಿ ನಿನ್ನ? ಸತ್ಯವಾಗಿ ನಮ್ಮ ಅಪ್ಪನಾಣೆಗೂ ನಿಮ್ಮ ಮಾವನಾಣೆಗೂ ನನಗ ಇದ್ದಿಲ್ಲ. ನಿನ್ನ ಪ್ರೀತಿ ಅಮಲಿನಾಗ ಆನಂದದಾಗ ತೇಲಾಡ್ತಾ ಇದ್ದೆ. ನೀನು ಯಾವಾಗ ವಾಸನ್ ಜೋಡಿ ಕುಣಿದಿ ನೋಡಿ ತ್ರಾಸು ಹೆಚ್ಚಾಗಿ ತಡ್ಕೊಳ್ಳೋ ಶಕ್ತಿ ಇಲ್ದಂಗಾಗಿ ರುಪುಗುಡಿಗೆ ಹೋಗಿ ಕುಡಿಯೋದು ಕಲ್ತ್ಬಿಟ್ಟೆ.
ನಿನ್ನ ಮುಖ ನೋಡ್ಕೊಂತ ಕುಂತ್ರ ನನಗೆ ತಲೆ ಕಟ್ತೈತಿ. ನಾನು ಹೋಗ್ತೀನವ. ನೀನು ಯಾರನ್ನ ಮದುವೆ ಮಾಡ್ಕೊಂತೀಯ ಮಾಡ್ಕ, ಆದ್ರ ನನಗೆ ಮೋಸ ಮಾಡಿದಂಗ ಯಾರಿಗೂ ಮೋಸ ಮಾಡಬೇಡ. ನನಗ ನಿನ್ನ ಮೇಲೆ ಸಿಟ್ಟಿಲ್ಲ. ಸಿಟ್ಟಿದ್ದಿದ್ರ ಸೊಟ್ಟು ಬಿಡ್ತಿದ್ದೆ. ನೀನು ಭಾಳ ಆಲೋಚನೆ ಮಾಡಿ ನಮ್ಮ ಸ್ಟುಡಿಯೋಕ್ಕ ಬಾ. ಸೆರೆ ಗುಡುಕರು ಈ ಫೋಟೋಗ್ರಾಫರು ಇಷ್ಟೊಂದು ಪರಿಣಾಮ ಜೀವಿ ಅಂತ ನನಗೆ ಗೊತ್ತಿದ್ದಿಲ್ಲ. ಗೊತ್ತಿದ್ದಿದ್ರೆ ನಾನು ಮಾಡ್ತಿರ್ಲಿಲ್ಲ. ಆದ್ರೂ ಇವನು ಒಳ್ಳೆಯವರು ಇದ್ದಂಗೆ ಅದಾನ. ನೋಡೋಣ ಯಾರು ಒಂದೇ ಸಾರಿ ನಂಬಕ್ ಹೋಗ್ಬಾರ್ದು. ಯಾವ ಟೈಮ್ನಾಗ ಮಂದಿ ಹೆಂಗ್ ಚೇಂಜ್ ಆಗ್ತಾರೆ ಹೇಳೋಕ ಬರೋದಿಲ್ರಿ. ಯಾಕಂದ್ರ ನಾನು ಯಾರು ದಿಕ್ಕಿರದ ಹೆಣ್ಣು. ಇನ್ನೂ ಸ್ವಲ್ಪ ದಿನ ವಿಚಾರ ಮಾಡಿ ಆಮೇಲೆ ಮದುವೆ ಮಾಡ್ಕೊಂಡ್ರೆ. ನನ್ನ ಪ್ರೀತಿಯ ದೇವತೆ ಪ್ಲಾಸ್ ಮಾಡ್ಕೆ ಪ್ಲಾಸ್ ಹೇಳ್ತಾರೆ ಮುಂದೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಮುಂದೆ ಮುಂದೆ ನಾನು ಈ ಮನೆ ಮೈಕ್ ಶುಭಾಶಯ ಅತ್ತಿಗೆ ದಯಾ ನಡೆಯಿರಿ ಲತಾದೇವಿ, ತಮ್ಮ ಇಷ್ಟಾರ್ಥ ಪೂರೈಸಿದಲ್ಲವೇ ಊಟ ಮಾಡಲು ನಡೆಯಿರಿ. ರವಿ, ಊಟ ಮಾಡುವುದಕ್ಕಿಂತ ಹೆಚ್ಚಿನ ಸಂತೋಷವಾಯಿತು ರವಿ. ನನ್ನ ಗೆಳತಿಯ ಸಂಭ್ರಮ ತುಂಬಿದ ಈ ಮಂಗಲ ಕಾರ್ಯವನ್ನು ಕಂಡು. ಆದರೂ ಊಟ ಮಾಡಲೇಬೇಕಲ್ಲ, ನಡೆಯಿರಿ ಊಟ ಮಾಡೋಣ. ಆ ಗೋಸು ತಪ್ಪು ಎಮ್ಮೆ ಗುದ್ದಂಗ ಗುದ್ದಾನ
ನೀವೆಲ್ಲ ಏನ್ ಮಾಡಿದ್ರೆ ವಯಸ್ಸು ವಯಸ್ಸು ಅಂತ ಮಾಡ್ತೈತೆ. ಏನ್ರಿ ಶೆಟ್ರೆ? ಅಲ್ರಿ ನನಗಂತ ಆಯಾ ವಯಸ್ಸು ಆದೆ ಬೀಳೋ ವಯಸ್ಸು ಬಿದ್ರಿ. ಅಲ್ರಿ ನಿಮ್ ಕಣ್ಣೇನ ತಗೊಂಡೋಗಿ ಎಲ್ಲ ಸೇರ್ಸಿ ಹೊಟ್ಟಿಟ್ಟು ಬಂದಿರಿ ಹೆಂಗ? ಬೇರೆ ಕಣ್ಣಿಗೆ ಕಾಣ್ತಾವಲ್ಲ ನಿಮಗ? ಯೋಲ ಇವಳ ಲಾವೆ ಲಂಗ ದೋಣ ಮಸ್ತ ಕಂಠಿಲ ನಾನು ಯಾರೋ ಗಂಡು ಹುಡುಗ ಅಂತ ತಿಳ್ಕೊಂಡಿದ್ದೆ. ಹಿಂಗ್ಯಾಕದಿ ದಾರ್ಯಾಗ ಮತ್ ಇಲ್ಲಿ ಹಾಯ್ಬೇಕಾಗಿತ್ತು ನಿಮ್ಗ. ಆಯೋ ಜಾಗದಾಗ ಆಗಿದ್ರ ನನ್ಗೂ ಈತ ನಿನ್ಗೂ ಈತ ಹಿಂಗ ಒಂದು ಮೂರು ಬೀದಾಗ ಆದಿ ಒಂದು ಮೂರಿ ಉರುಪೇಕ್ಷಿ ತಂದು ನೋಡಿದ್ರೆ ಎದಕ್ಕೆ ಬಂತ. ಶೆಟ್ರ ನಾನು ಹಾಯೋ ಜಾಗದಾಗ ಆದೀನಿ. ಹಾ ಸಾಕಾಗಲಿಲ್ಲ, ನಾನೇನ್ ಮಾಡ್ಲಿ? ಬ್ಯಾಟ್ರಿ ಡೌನ್ ಆಗೈತಿ. ಹಿಂಗ ಒಂದು 10-15 ಸತಿ ಅದು ಚಾರ್ಜ್ ಮಾಡಿದ್ರ ತಾನೇ ಶಾರ್ಟ್ ಆಗಿ ಸಾಕು ಗೊತ್ತಾ. ನಿಮ್ದು ಪೂರ್ತಿ ತಲೆ ಕೆಟ್ಟೋಗ್ಬಿಟ್ಟೈತ್ರಿ. ಏನು ಕೆಟ್ಟೈತ್ರಿ, ಎಲ್ಲ ಕೆಟ್ಟೈತಿ ಅಂತ ತಲೆ. ಒಬ್ಬೊಬ್ಬೊಬ್ಬ ಅಲ್ರಿ ನೀವೇ ದಾರಿ ಮೇಲೆ ಬಂದ್ ಹಾದು ಮತ್ ನನಗ ಹೆಂಗ್ ಬೇಕು ಹಂಗ ಮಾತಾಡ್ತಿರಲ್ರಿ ನೀವು. ಮಳ್ಳುಡಿಗೆ ಹಳೆ ಮಳ್ಳುಡಿಗೆ ನಾನೆಲ್ಲ ಅಲ್ಲ ನಿಮ್ ಹಲ್ಕಟ್ಗಿರಿ ಎಲ್ಲ ನನಗ್ ಗೊತ್ತಾಯ್ತ್ರಿ. ನೀವ್ ಎಲ್ಲೆಲ್ಲಿ ಏನೇನ್ ಮಾಡ್ತೀರಂತ ನನಗೆಲ್ಲ ಚೆನ್ನಾಗ್ ಗೊತ್ತೈತಿ. ಮೊನ್ನೆ ಆ ಮುಳ್ಳೂರ್ ಸಂತ್ಯಾಗ ಒಂದ್ ಹುಡುಗಿ ಕೈ ಹಿಡಿದು ಜಗ್ಗಿದ್ರಿ. ಆ ಹುಡುಗಿ ಯಾಕಲ್ಲ ಬಾಡೆ ಅಂದ ಕೂಡಲೇ ಇಲ್ಲವ ನನ್ನ ಮಗಳತ್ತ ತಿಳ್ಕೊಂಡಿದ್ದೆ ಅಂತ ಅಂದ್ರಿ. ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿರೇನು? ಅವಾಗ ನೀನು ಎಲ್ಲಿದ್ದೀಯ? ಅಲ್ಲೇ ಮುಲ್ಲ ಸಾಬನ ಹತ್ರ ಮುಲ್ಲಂಗಿ ತಗೊಂಡಿದ್ದೆ. ಅಲ್ಲೇ ನೋಡ ಹಾಗಿದ್ದು ಮಿಸ್ಟೇಕ್. ನಾನು ನೀನಂತ ತಿಳ್ಕೊಂಡು ಆ ಹುಡುಗಿ ಕೈ ಹಿಡಿದ ಜಗ್ಗಿ ಚೀಮಾರಿ ಹಾಕ್ಸ್ಕೊಂಡು ಆದ್ರೆ ಸೆಟ್ರೆ ವರ್ಚಸ್ಸಿಲ್ಲ ಬಿಡ್ರಿ. ಅಲ್ರಿ ಎಂತೆಂತವ್ರು ಏನೆಲ್ಲ ಮಾಡಿ ದಕ್ಕಿಸ್ಕೊಂತಾರ, ಆದ್ರೆ ನೀವು ಒಂದ್ ಹುಡುಗಿ ಕೈ ಹಿಡಿದು ಜಗ್ಗಿ ದಕ್ಕಿಸ್ಕೊಳಕ್ ಆಗ್ಲಿ ನೋಡು. ಅವರು ಮರಳಿ ಬಿಟ್ಟು ನಿಂತಾರ. ಅಂದ್ರೆ ನೀವು ಮರ್ಯಾದೆ ಜೊತೆಗೆ ಮಾರಿಗೇಡಿ ಕೆಲಸನೂ ಮಾಡ್ತೀರೇನು? ತಿಂತೀರೇನು? ಅದೇನಾರ ಆಗ್ಲಿ ಬಿಡು, ಇವತ್ತು ನಂದಿನಿಂದ ಆಗ್ಲಿಕ್ಕ ಬೇಕು ಮದುವೆ ಮಾತುಕತೆ. ಮದುವೆ ಮಾತುಕತೆ ಹಾ ಏನು? ನೀವು ನನ್ನ ಮದುವೆ ಮಾಡ್ಕೊಂತೀರಾ? ಮದ್ವಿ ಬೇಡ ಅಂದ್ರೆ ಮ್ಯಾರೇಜ್ ಮಾಡ್ಕೋತೀನಿ. ಅವು ಎರಡು ಒಂದ. ಅವೆಲ್ಲೂ ಒಂದೇ ಆಗ್ತಾವ. ಹೆಂಗಾಗ್ತಾವ? ಅದ್ರಾಗ ಒಂದು ಹಿಂದಿಂದು ಮುಂದಿಂದು ಬ್ಯಾರೆ ಬ್ಯಾರೇನೇ ಇರ್ತಾವ. ಅದ್ ಹೆಂಗ್ರಿ ಹಿಂದಿಂದ ಮುಂದಿನ ಬ್ಯಾರೆ ಬೇರೆ? ಸಾವಿರಾರು ಜನ ಕುಡ್ಕೊಂಡು ದಾಂಡ ಓದಿಸಿ ನಮ್ಮ ತಿಪ್ಪಿಸಾಮನ ಕರೆಸಿ ಮಂತ್ರ ಓಡಿಸಿ ತಾಳಿ ಕಡಿಸಿದ್ರ ಅದಕ್ಕ ಮುಂದಿಂದು ಅಂತಾರ, ಅದಕ್ಕ ಮದ್ವಿ ಅಂತಾರ. ಇನ್ನೊಂದಲ್ಲ ಅದು. ಇನ್ನೊಂದು ಗೊತ್ತಾ? ಏನ್ ನೋಡ್ತಿಲ್ಕ, ಒಂದು ಲವ್ ಮಾಡಿ ಯಾವ್ದನ ಹುಡುಗಿನ ಎಬ್ಸ್ಕೊಂಡ್ ಹೋದ್ರ, ನಮ್ಮ ಕಂಬರ್ಚಾರ ಬಸ್ ಎಬ್ಸ್ಕೊಂಡ್ ಹೋದ್ರ ಯಾವ್ದನ್ ಗುಡಿಯಕ್ ತಾಳಿ ಕಟ್ಕೊಂಬಂದ್ರ ಅದಕ್ಕ ಮುಂದಿಂದು ಅಂತಾರ, ಅದಕ್ಕ ಲವ್ ಮ್ಯಾರೇಜ್ ಅಂತಾರ. ತಿಳಿದ ಶೆಟ್ರ ನೀವಿಷ್ಟು ರಸಿಕರು ಅಂತ ನನಗೆ ಗೊತ್ತೇ. ನಾನು ನಿಮಗೆ ಹಾದು, ನೀವು ನನಗೆ ಹಾದು, ಇಬ್ರು ಮೈ ಒಬ್ರಿಗೊಬ್ರು ಟಚ್ ಆಗಿ ಅದು ಆಗ್ಲಿಕ್ಕ ಬೇಕು. ಯಾಕಂದ್ರ ನಂದು ಗಟ್ಟಿ ಶರೀರ ಒಮ್ಮೆ ತಟ್ಟಿದ ಅಂದ್ರ ಈಗ ಆತಲ್ಲ, ಮುಗೀತಲ್ಲ. ಈಗ ಮುಂದಿನ ಸಮಾಚಾರ ಏನು ಹೇಳ್ರಿ ಮತ್ತೆ? ಇನ್ನು ಎದ್ರಾಗ ಏನು ಹಾಗೆ ಇಲ್ಲ. ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀಯ? ಎಲ್ಲಿಗೆ ಹೋಗೋದು?
ಹಾ ಬಣ್ಣ ಹೋಗ್ತತಿ ಮ್ಯಾಗ ಹಿಂಗ ಅನ್ಬೇಕು ಪೂರ್ತಿ ಮುಟ್ಟಿದ್ರೆ ಬಣ್ಣ ಹೋಗ್ತತಿ ನಾವು ಮೊದ್ಲೇ ತಾಯಿ ಬಂದಿರ್ತೀವಿ ಇನ್ನೊಂದ್ಸತ ಹಚ್ಚದ ಏ ಬೇಡ ಏ, ಹಚ್ಚಲ್ಲ. ಎಲ್ಲ ಹಚ್ಚೋದಿಲ್ಲ ನಾನು. ಚಟ್ರ ಹಾ ನನ್ನ ಕಷ್ಟ ಯಾರ ಮುಂದೆ ಹೇಳಿ ಚಟ್ರ ಹೆಂಗ್ ಯವ್ವ, ಹೇಳಿ? ಯವ್ವ. ನನ್ನ ಕಷ್ಟ ಯಾರ ಮುಂದೆ ಹೇಳಿ ಹೊಯ್ಕೊಳ್ಳಿ? ಆ ಮಂಗಳೂರು ಮಾಮನ ಹತ್ರ ಹಾ. 770 ಒಂದು ಎಮ್ಮಿ ತಗೊಂಡಿದ್ದಾರ್ರಿ ಯಾರು? ಆ ಮಂಗಳೂರು ಮಾಮನ ಹತ್ರ ಹ್ಞೂನ್ರಿ ಅವನ್ ಮೊದಲೇ ಚಾಸೋ ಬೀಸ್ ನನ್ನ ಮಗ ದೊಡ್ಡ ಕೊಟ್ಟು ಹಾಲು ಕರಿತವ ನನ್ನ ಮಗ ಇಲ್ರಿ ಬೇರೆ ಯಾರಿಗಾರ ಹೆಂಗಾರ ಮಾಡೋ ಹೌದು. ಆದ್ರ ಅವನೇನ್ ಹಂಗಿಲ್ರಿ ಹೌದಿಲ್ಲ ಆದ್ರ ರೊಕ್ಕ ಬಾಳ ಕಿರಿಕಿರಿ ಮಾಡ್ತಾನ್ರಿ ಅವ ಎಷ್ಟು ಕೊಡ್ಬೇಕು ರೊಕ್ಕ ಬಾಳ ಏನಿಲ್ರಿ ಒಂದ್ 500 ರೂಪಾಯಿ ಕೊಡ್ಬೇಕ್ರಿ ಅಷ್ಟೇ ಮೊದಲು ಕೊಟ್ಟು ಬಿಡ ಯಾಕಂದ್ರ ಅವನ್ ತಲೆ ಪೂರ ಕೆಟ್ಟ ಬಿಡತಿ ಅಲ್ಲ ಇದ್ದಿದ್ರೆ ಇಟ್ಕೊಂಡು ನಾ ಏನ್ ಮಾಡ್ತೇನೆ ಮೊದ್ಲು ಕೊಟ್ಟು ಮುಟ್ಟಿಸಿ ಬಿಡ್ತಿದ್ದೆ ತಗ 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 ತಗಾರ ನಮ್ಮ ಹಣೆ ಬರಕ್ಕೆ ಇವತ್ತು ಪೂರ್ತಿ ಇವೆ ಇವೆ ಬೆಳಕರೆ ಮಟ್ಟ ಬರೀ ಇವನ್ನೇ ಅಷ್ಟೇ, ಗಾಳಿ ಅಷ್ಟೇ, ಬೀಸ್ಕೊಳ್ಳೋದೇ ನಾವು ಏನ್ ಮಾಡ್ಬೇಕು ನಾವಪ್ಪ ಮನೆ ಕಡಿಸ್ತದ ರೊಕ್ಕಿಲ್ಲ ಏನ್ ಮಾಡೋಣ ಹೆಂಗ ನಿಮ್ಮ ಅಪ್ಪ ದುಡ್ದು ನಿನಗೊಂದ್ ನೆಲೆ ಮಾಡ್ತಾನಲ್ಲ ಪುಣ್ಯವಂತ ತಿಳ್ಕೊಂಡ ಆಯ್ತು ಆದ್ರೂ ಸೆಟ್ರ ಹೇಳಮ್ಮ ಯಾರ್ರಿ ಆದ್ರೂ ಸೆಟ್ರ ಅವದನಲ್ರಿ ಯಾರು ಅದೇ ರೀ ಮಂಗಳೂರು ಮಾಮ್ಯ ಹಾ ಎಷ್ಟೊತ್ತಿನಾಗ ಬೇಕು ಅಷ್ಟೊತ್ತಿನಾಗ ಮನೆಗೆ ಬರ್ತಾನ್ರಿ ಮನಿ ಬರ್ತಾನ ಮನಿ ಅವೇನ್ ಮಾಡ್ತಾನ್ರಿ ರೊಕ್ಕ ಕೇಳ್ತಾನ ಕೊಟ್ಟಿರೋ ರೊಕ್ಕ ಕೇಳ್ತಾನ ಬೇಡ ಆಮೇಲೆ ಏನಂತ ಗೊತ್ತೇನ್ರಿ ಏನ್ ಮಾಡ್ತಾನ ಇಲ್ಲಿ ಕೇಳ್ರಿ ಏ ಹುಡುಗಿ ಲಾವಿ ನನ್ನ ರೊಕ್ಕ ಕೊಡ್ತೀಯ ಇಲ್ಲ ಬರ್ತೀಯ ಅಂತಾನ ಏಪ್ಪ ಇಲ್ಲಿ ನೆಲ್ಲಿ ಕೊಯ್ಯಕ ಬೇಡ ಯಾಕ ನೆಲ್ ಕೊಯ್ಯಕ್ಕಂತ ಕರ್ಕೊಂಡೋಗಿ ನಿನ್ನೆ ಕೊಯ್ದು ಬಿಡ್ತಾನ ಬೇಡ ಮೊದಲ ಅವ್ನ ರೊಕ್ಕ ಬಿಸಾಕ್ಬಿಡು ನೀವ್ ಎಷ್ಟು ಒಳ್ಳೆಯವ್ರಲ್ರಿ ಹೌದು ನಾನು ನೀವ್ ಒಬ್ಬತ್ತು ಇಷ್ಟು ಒಳ್ಳೆ ಒಳ್ಳೆಯವ್ರಂತ ಗೊತ್ತಿದ್ದಿಲ್ಲ ನೋಡ್ರಿ ನನಗೆ ಈ ಊರಾಗ ನಾನು ಅರ್ಥ ಮಾಡ್ಕೊಂಡ್ರಂದ್ರ ನೀನ್ ಒಬ್ಬಕ್ಕ ಆ ನನ್ನ ಮಗ ವಾಸು ಅದಾನ ನಾನು ಅರ್ಥನೇ ಮಾಡ್ಕೊಳ್ಳಿ ಇಷ್ಟು ಯಾಕೆ ಅವಸರ ಮಾಡ್ತೀರಿ ನೀವು ಹಾ ಬಂತಲ್ಲ ಮುಂದೆ ಹೋಳಿ ನೀವು ಏನು ನಂದು ವೈಕೊಳ್ಬೇಕು ಹಚ್ಚಬೇಕಂತ ಮಾಡಿ ಏನು ಏ ಹಂಗಲ್ರಿ ಹಾ, ಮತ್ತೆ ಹೋಳಿ ಹೆಂಗ? ಹುಣ್ಣಿಮೆ ಆದ್ಮೇಲೆ ದಿನಗಳು ಚಲೋ ಅದಾವಂತ ಹಾ. ಅದಕ್ಕೆ ಒಳ್ಳೆ ದಿನ ನೋಡಿ ನಾನು ನೀನು ಲಗ್ನ ಮಾಡ್ತೀನಿ ಹಂಗಾದ್ರ ಅವಾಗ ಮದುವೆ ಆಯ್ತು ಮದುವೆ ಆಯ್ತು ಈಗ ಶೋಭನ ಮಾಡ್ತಾನ ಶೋಭನ ಮದುವೆಗಿಂತ ಮುಂಚೆ ಮಗಳು ಶೋಭನ ಅದಂಗ್ರಿ ಅದು ಹಂಗೆ ಹೊಸ ಪದ್ಧತಿ ಈಗ ನಮ್ ಕಮರ್ಚೇಟ್ ಹುಡ್ರು ಕಂಡಿಡ್ದಾರ ಹೊಸ ಪದ್ಧತಿ ಅದ ಹಂಗಂದ್ರೆ ಹನಿಮನಿಗೆ ಎಲ್ಲಿ ಹೋಗನ್ರಿ ಇಲ್ಲಿಂದ ಸೀದಾ ಕುಂಟಾಳಿಗೆ ಹೋಗ್ಬಿಡಮ್ ಆ ಕುಂಟಾಳಾಗ ಯಾವ್ದೊಂದ್ ಗುಡ್ಯಾಗ ಅಲ್ಲ ಯಾವ್ದೊಂದ್ ಗುಡ್ಯಾಗ ಟೆಂಟ್ ಹಾಕ್ಬಿಡಮ್ ಗಂಟಾಕನ ಕುಂಟಾಳಿಂದ ಸೀದಾ ಕಗ್ಗಲಿಗೆ ಹೋಗ್ಬಿಡಮ್ ಕಗ್ಗಲಿಗೆ ಹೋಗಿ ಅಲ್ಲಿ ಕಲ್ಲು ಹೊಡಿಯನೇನು ಅಲ್ಲಿ ಬೇಡ ಯಾವ್ದೊಂದ್ ಗುಡ್ಯಾಗ ಟೆಂಟ್ ಹಾಕಣ ಬೇಸ್ ಊಟ ಮಾಡೋಣ ಬಂದ್ಬಿಡಮ್ ಅಲ್ಲಿಂದ ಸೀದಾ ಸೀದಾ ಹಂಪಿಗೆ ಹೋಗ್ಬಿಡಮ್ ಹಂಪಿಗೆ ಹಾ ಹಂಪಿಗ ಹಂಪೆಗ ಎಲ್ಲ ಅಡ್ಡಾಡಿ ಎಲ್ಲ ಅಡ್ಡಾಡಿ ಎಲ್ಲ ಮುಗಿಸಿ ಕಲ್ಲಿನ ರಥ ಹಾ ಎಲ್ಲ ಅಡ್ಡಾಡಿ ಸುತ್ತಾಡಿ ತಿರುಗಾಡಿ ಡ್ಯಾಮಿಗೆ ಬಂದ್ಬಿಟ್ರೆ ಆಯ್ತು ಡ್ಯಾಮಿಗೆ ಬಂದು ಇಬ್ರು ಕೈ ಹಿಡ್ಕೊಂಡು ದುಬ್ಬ ಅಂತ ಬಿದ್ದು ನಿಮ್ಮ ಬಾಯಾಗ ಬದ್ನಿಕಾಯಿ ತುರ್ಕ ಅಲ್ಲ ಯಾವ್ದ ಇಲ್ಲಿ ಇದಕ್ಕೆ ಹೋಗ್ತಾನಂತೆ ಏನದು ಫಸ್ಟ್ ಗಿಡದಲ್ಲಿ ಯಾವ್ದು ಕುಂಟ್ನಾಳ್ ಹೋಗ್ತಾನಂತೆ ಇನ್ನೊಂದು ಕಗ್ಗಲ್ಲ ಕಗ್ಗಲಿಗೆ ಹೋಗ್ತಾನಂತೆ ಆಮೇಲೆ ಹಂಪಿಗೆ ಹೋಗ್ತಾನಂತೆ ಆಮೇಲೆ ಹೊಸಪೇಟೆ ಡ್ಯಾಮಿಗೆ ಬಂದು ಬೀಳ್ತಾನಂತೆ ಏ ಶೆಟ್ರ ಎಂತವ್ರು ಏನೆಲ್ಲ ಮಾಡಿ ದಕ್ಕಿಸ್ಕೊಂತಾರ ನಿಮಗೆ ಖರ್ಚು ಮಾಡೋದು ಗೊತ್ತಿಲ್ರಿ ನಿಮಗೆ ಈ ವಯಸ್ಸಾಗ ಸುಖ ಪಡ್ಬೇಕಂದ್ರೆ ಚೆನ್ನಾಗಿ ಖರ್ಚು ಮಾಡ್ಬೇಕ್ರಿ ಚೆನ್ನಾಗಿ ಖರ್ಚು ಮಾಡ್ಬೇಕು ನಾನು ಅವಾಗ ಹೇಳ್ದೆ ನಾವಪ್ಪ ಮನೆ ಕಟ್ತದ ನಾ ಖರ್ಚು ಮಾಡ್ತೀನಿ ಅಂತ ನಿಮ್ಮಪ್ಪ ದೊಡ್ಡದ ಖರ್ಚು ಮಾಡ್ತಾನೆ ನೀ ಏನ್ ಮಾಡ್ತೀನಿ ಮಾಡ್ತೀನಿ ಸಾಕಷ್ಟು ಮಾಡ್ತೀನಿ ಏನ್ ಮಾಡ್ತೀನಿ? ಮಾಡಕ್ಕ ಹಚ್ತೀನಿ ಖರ್ಚು ಏನ್ ಮಾಡ್ತೀನಿ? ಬೆಳೆ ಮುಂಜಾನೆ ಎದ್ದು ಕೂಡ್ಲ 1 ಲೀಟರ್ ಹಾಲು ಕುಡಿತೀನಿ ಅದ್ರಾಗ 2 ಜವಾರಿ ಕೋಳಿ ತತ್ತಿ ತಿಂತೀನಿ
ಅದ್ರಾಗ ಮೊದಲ ಮಸ್ತ್ ಅದು ಏನದು ಟಾಣಿಕ್ ಮೊದಲ ಮಸ್ತ್ ಟಾಣಿಕ್ ತಗತೀನಿ ಅದ ನೋಡ ಗೋಡಂಬಿ ದ್ರಾಕ್ಷಿ ಮತ್ತದ್ರಾಗ ವಾರಕ್ಕೊಮ್ಮೆ ತಿಪ್ಪೆ ರುಬ್ಬ ತಿಂತೀನಿ ಇನ್ನೆಷ್ಟು ಮಾಡಬೇಕು ಅಲ್ರಿ ನಿಮ್ ಮುಂದೆ ಕುತ್ಕೊಂಡು ಅಲ್ಲ ನಿಂತ್ಕೊಂಡು ಲಪ್ ಹೊಯ್ಕೊಂಡು ನೋಡೋಣ ಅಲ್ಲ ನಿಮ್ಮ ತಾಕತ್ತಿಗೆ ನಿಮ್ಮ ನೀವು ಖರ್ಚು ಮಾಡಿದ್ರಿ ಎದಕ್ ಬಂತ್ರಿ ಒಂದು ಹುಡುಗಿನ ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕಂದ್ರ ಸಾಕಷ್ಟು ಖರ್ಚು ಮಾಡ್ಬೇಕು ಆಕಿ ಮನ ಹೊರಿಸ್ಬೇಕು ಒಂದ್ ವೇಳೆ ನಿಮ್ಮನ್ನ ಮೆಚ್ಚಿ ಮದುವೆಯಾಗಿ ಬಂದೀನಿ ಅಂತ ಇಟ್ಕೊಳ್ರಿ ಇಟ್ಕೊಂಡೆ ಆಮೇಲೆ ಮದುವೆಯಾಗಿ ನೀವು ಗೊಟ್ಟಕ್ಕ ಸತ್ತ ಏನ್ ಮಾಡೋದು ನನ್ನ ನೆಗೆಟಿವ್ ಇರ್ತೈತಲ್ಲ ಅದನ್ನ ಬಾಗ್ಲಾಗ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ಭಿಕ್ಷೆ ಬೇಡ ಅಂತ ವಿಷಯ ಯಾಕೆ ಗೊತ್ತಿ ಅದಕ್ಕೆ ನಾನು ಏನ್ ಮಾಡಂತೀಗ ಏನ್ ಮಾಡೋದ್ರಿ ನನ್ನ ಹೆಸರಲ್ಲಿ ಒಂದ್ 5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿದ್ರಿ ಯಪ್ಪ $5 ಲಕ್ಷ ಹಾರ್ಟ್ ಅಟ್ಯಾಕ್ ಆತ ಅನ್ಕೊಂಡಿದ್ದೆ ಓಡ್ತಿದ್ದೆ 5 ಲಕ್ಷ ಚಟ್ರ ಎದೆ ಹೊಡ್ ಸತ್ತಿರ್ರಿ ನನ್ನ ಬಾಯಿ ತೆಗಿಬೇಡ್ರಿ ಮೊನ್ನೆ ನನ್ ಗೆಳತಿ ಒಬ್ಬೇಕಿದ್ಲು ಆಕಿ ಹಿಂಗ ನಿಮ್ಮಂತ ಮುದುಕನ್ನ ಮದುವೆ ಮಾಡ್ಕೊಂಡು ಆಕಿನ ಮೈಸೂರು ಬೆಂಗಳೂರು ಹೈದರಾಬಾದ್ ಚಾರ್ಮಿನಾರ್ ಎಲ್ಲ ತೋರಿಸ್ಕೊಂಡು ಎಲ್ಲೆಲ್ಲ ಅಡ್ಡಾಡಿ ಆಕಿಗೆ ಬಂಗಾರ ಬೆಳ್ಳಿ ಆಮೇಲೆ ಏನೋ ಮೈಸೂರು ಸಿಲ್ಕ್ ಸೀರೆಗಳು ಏನೋ ಕೊಡಿಸ್ಕೊಂಡು ಆಕಿ ಹೆಸರಲ್ಲಿ 50,000 ರೂಪಾಯಿ ಅಲ್ಲ 50 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟು ಎಲ್ಲ ಮಜಾ ಮಾಡಿ ಕರ್ಕೊಂಡ್ ಬಂದಾನ ಈಗ ಗಂಡ ಹೆಂಡತಿ ಚಲೋ ಅದಾರ ಅದರಿ ಅವ್ರ ಮನೆಗೆ ಅವ್ರ ಅದಾರ ಇವ್ರ ಮನೆಗೆ ಇವ್ರ ಅದಾರ ಅಂದ್ರ ಎಲ್ಲ ಮಜಾ ಮಾಡಿದ್ಮೇಲೆ ಆಕಿ ಅವನಿಗೆ ಕೈ ಕೊಟ್ಟು ಹೊಡೆಗಾಳ ಅಂದ್ರ ಆಕಿದು ಈಗ ಎಷ್ಟನೇ ಮದುವೆ ಅನ್ನಂಗ ಏನದು ಒಂದು ಎಷ್ಟನೇ ಮದುವೆ ಅಂದ್ರೆ ನಮಗ್ ಗೊತ್ತಿಲ್ರಿ ಒಟ್ಟು ಹಿಂಗಾಗೈತ್ ನೋಡ್ರಿ ಈಗ ನೀವೇ ಹೆಂಗ್ ಮಾಡ್ಬೇಕಂತೀರಿ ಏನು ಹೇಳಕ್ ಏನ್ ಉಳ್ದೈತಿ ನಿಂದೆಲ್ಲ ನಂದೆಲ್ಲ ನಿಂದೆ ನಿಮ್ದೆಲ್ಲ ನಂದ ಇದೇ ಊರ್ನಾಗ ಮತ್ತ ನೀವು ನಿಮಗಾಯ್ತು ಹುರುಪ ಐತೆ ತೋರಿಸ್ತೀರೇನ ಹುಣ್ಸೆ ಮರ ಹಳೇದಾದ್ರು ಹಿಂದೆ ಹುಣ್ಸೆಲ್ಲ ಹೆಂಗ ಹುಣಸೆ ಮರ ಹಾಳಾದ್ರೂ ಹುಳಿ ಮುಪ್ಪಾಗೋದಿಲ್ಲ ಆಯ್ತಾಯ್ತು ಗೊತ್ತಿಲ್ಲ
ಬಂದಿರಲೇ ತಂದೆ ನಿಮ್ಮ ಅವ್ವನ ನಿಮ್ಮಿಬ್ಬರು ಎಲ್ಲೋ ಆದ್ರೂ ಬಿಡಲ್ಲ ಹೋಗ್ರಲ್ಲ. ಹೋ ಆಶಾ, ಕಾಫಿ ತೆಗೆದುಕೊಳ್ಳಿ. ಕಾಫಿ ಚೆನ್ನಾಗಿದೆ. ವಂಡರ್ಫುಲ್, ತುಂಬಾ ಚೆನ್ನಾಗಿದೆ. ಮನದನ್ನೆಯ ಕೈಯಾರೆ ಮಾಡಿದ ಕಾಫಿ ಅಂದಮೇಲೆ ಕೇಳಬೇಕೆ, ದೇವಲೋಕದ ಅಮೃತ ತರ, ಗೊತ್ತಾ? ಹೊಗಳಿಕೆಯಿಂದ ಸಾಕು ನೋಡಿ. ಆಶಾ, ಕೈ ಹಿಡಿದ ಸತಿಯನ್ನು ಹೊಗಳದೆ ಬೇರೆಯವರನ್ನು ಹೊಗಳಿದರೆ ಹುಚ್ಚ ಎನ್ನುತ್ತಾರೆ. ಅಷ್ಟೇ ಅಲ್ಲ ಆಶಾ, ಸ್ವಪ್ನದಲ್ಲಿಯೂ ನೀ ನನ್ನ ಸತಿಯಾಗಿ ಬರುತ್ತೀಯೆಂದು ನಾನು ಭಾವಿಸಿರಲಿಲ್ಲ. ಎಲ್ಲವೂ ವಿಧಿಯ ಸಂಕಲ್ಪ. ಅಷ್ಟೇ ಅಲ್ಲ, ತಮ್ಮಂತ ವಿಶಾಲ ಸಿರಿವಂತರ ಸತಿಯಾದದ್ದು ನನ್ನ ಭಾಗ್ಯವೇ ಸರಿ. ನೋಡು ಆಶಾ, ಈ ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು ಅಸ್ಥಿರವಾದದ್ದು. ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು ಅಲ್ವೇ? ನಾನಂತೂ ಆಶಾ, ನಾನಂತೂ ಪ್ರೀತಿಗೆ ಬೆಲೆ ಕೊಡುವವನು, ಆಸ್ತಿಗೆ ಬೆಲೆ ಕೊಡುವವನಲ್ಲ. ಅಂದಾಗ ನನ್ನ ಕೈ ಹಿಡಿದ ನೀನು? ನಾನಾದರೂ ಅಷ್ಟೇ. ತಮ್ಮ ಪಾದ ಸೇವೆ ಭಾಗ್ಯ ಮಾಡೋ ನನಗೆ ಬೇರೆ ಯಾವ ಆಸ್ತಿ ಅಂತಸ್ತಿನ ಆಸೆ ಇಲ್ಲ. ಈ ನಿಮ್ಮ ಸಾಮೀಪ್ಯದ ಸೌಭಾಗ್ಯದ ಮುಂದೆ ನನಗೆ ಅದೆಲ್ಲವೂ ತೃಣ ಸಮಾನ. ಆಶಾ, ಇನ್ನೊಂದು ವಿಷಯ, ನೀನು ಈ ಮನೆಗೆ ಹೊಸದಾಗಿ ಆಗಮಿಸಿ ನನ್ನ ಮನೆಯ ಹಾಗೂ ಮನದ ಒಡತಿಯಾಗಿರುವಿ. ಈ ಮನೆಯಲ್ಲಿರುವವರೆಲ್ಲರನ್ನು ಪ್ರೀತಿಯಿಂದ ಕಾಣಬೇಕು. ಆಶಾ, ನಮ್ಮ ಮನೆಯಲ್ಲಿ ಕೆಲಸದಾಳಾದರೂ ಲಿಂಗಜ್ಜನಿಗೆ ಹಿರಿಯ ಸ್ಥಾನ ಉಂಟು. ಅದನ್ನು ನಿನ್ನ ಹೆತ್ತಪ್ಪನೆಂದು ಗೌರವಿಸು. ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ನನ್ನ ಒಡ ಹುಟ್ಟಿದವನಿಗಿಂತಲೂ ಹೆಚ್ಚಿನ ಸ್ಥಾನ ಉಂಟು. ಅವನನ್ನು ನಿನ್ನ ಮೈದನನಲ್ಲ, ಮಗನೆಂದು ತಿಳಿದು ಕಾಪಾಡುವುದು ನಿನ್ನ ಕರ್ತವ್ಯ. ಸರಿ, ನಿಮ್ಮ ಮಾತಿಗೆ ಅಮಾನ್ಯವೇ? ಆಶಾ, ಇನ್ನೊಂದು ವಿಷಯ, ನಮ್ಮ ಮ್ಯಾನೇಜರ್ ಚಂದ್ರಕಾಂತ್ ನನ್ನ ಆತ್ಮೀಯ ಸ್ನೇಹಿತ. ಅವನನ್ನು ನಿನ್ನ ಅಣ್ಣನೆಂದು ಭಾವಿಸಿಕೊಂಡು ಇರಬೇಕು. ಸರಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನು ಪಡೆಯದ ನಾನು ಮ್ಯಾನೇಜರ್ ಚಂದ್ರವನ್ನು ನನ್ನ ಒಡ ಹುಟ್ಟಿದ ಅಣ್ಣ ಅಂತಾನೆ ಭಾವಿಸ್ತೀನಿ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಯಾರ ಮನಸ್ಸಿಗೂ ನೋವಾಗದಂತೆ ನೋಡ್ಕೊಳ್ತೀನಿ. ಸರಿನಾ? ಗುಡ್ ಗರ್ಲ್. ಆಶಾ, ನಾನು ಸ್ವಲ್ಪ ಬ್ಯಾಂಕಿಗೆ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ. ನೀವಿರದೇ ಇದ್ರೆ ನನಗೆ ಈ ಮನೆಯಲ್ಲಿ ಹೊತ್ತೆ ಹೋಗೋದಿಲ್ಲ. ಹಾ 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 ಒಂದು ಮಗುವಾಗರಿಗೂ ಆಗಣಿಸುತ್ತದೆ. ಆಮೇಲೆ ನೀನೇ ನನ್ನ ಹೊರಗೆ ಕಳಿಸ್ತೀಯ. ಹೋಗಿಪ್ಪ, ತುಂಬಾ ತೊಂದರೆ. ಹೌದು. ಬರಲ್ಲ? ಟಾಟಾ. ಹಾ.
ಹೌದತ್ತಿಗೆ. ಅತ್ತಿಗೆ ರವಿ, ವಿವಿಧದ ವಿಪತ್ತಿಗೊಳಗಾಗಿ ಇಂದು ನಾನು ನಿಮ್ಮ ಅತ್ತಿಗೆಯಾಗಿ ಬಂದಿದ್ದೀರೋ ನಿಜ. ಛೇಚಿ, ದೈವ ಸಂಕಲ್ಪಕ್ಕೆ ವಿಧಿ ತಂದ ವಿಪತ್ತು ಅನ್ನ ಬರಬೇಕು. ಮಾತು ಮಾತಿಗೊಮ್ಮೆ ಅತ್ತಿಗೆ ಅತ್ತಿಗೆ ಅಂತ ಕರೆದು ಈ ನನ್ನ ಮನಸ್ಸಿಗೆ ಕಿಚ್ಚನ್ನು ಹಚ್ಚಿದಿರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ರವಿ. ಅಂತ ಮಾತೇಕೆ ಅತ್ತಿಗೆ? ನಡೆದು ಹೋದ ಘಟನೆಗಳನ್ನೆಲ್ಲ ದುಸ್ವಪ್ನವೆಂದು ಭಾವಿಸಿ ಅಂದಿನ ರವಿ ಮಡೆದು ಹೋಗಿ ಇಂದು ನಿನ್ನ ಮಮತೆಯ ಮಡಿಲ ಮಗನಾಗಿ ಜನಿಸಿ ಬಂದಿದ್ದಾನೆಂದು ಅಂದುಕೊಂಡು ನಿನ್ನಂತಃಕರಣೆಯ ಆಶೀರ್ವಾದ ಮಾಡಿ ಈ ಮೈದಿನನ್ನು ಅರಸುವತ್ತಿಗೆ ಮುಂಬಾಳು ಹಿಂಬಾಳಲೆಂದು. ಅಲ್ಲಲ್ಲ ಮೈದುನ, ಹೇಳಪ್ಪ, ನಮ್ಮ ಬಾಳಲ್ಲಿ ಬೀಸಿರೋ ಈ ತಂಗಾಳಿ ಬಿರುಗಾಳಿಯಾಗಿ ಮಾರ್ಪಟ್ಟು ಈ ನಮ್ಮ ಬಾಳನ್ನೇ ಕೂಡ ಮೇಲು ಮಾಡದಂತೆ ರಕ್ಷಿಸುವಂತ ಆ ದೇವರಲ್ಲಿ ನಾವಿಬ್ಬರು ಮೊರೆ ಇಡೋಣ. ಅತ್ತಿಗೆ, ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ನಮ್ಮ ಪವಿತ್ರ ಬಂಧನ ಧ್ವಂಸ ಮಾಡಿ ನಮ್ಮಿಬ್ಬರನ್ನು ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ಆ ತಾಯಿ ಮಗನ ಪವಿತ್ರ ಸಂಬಂಧಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಂಡು ಮುಂದಿನ ಕೀರ್ತಿಶಾಲಿ ಆಗುವುದೇ ನಮ್ಮ ಮುಂದಿರುವ ಕರ್ತವ್ಯ. ದೇವಮಾನವನಾದ ನಮ್ಮ ಅಣ್ಣನಿಗೆ ಕಿಂಚಿತ್ ಅನುಮಾನಕ್ಕೆ ಅವಕಾಶವಾಗದಂತೆ ನೋಡಿಕೊಳ್ಳೋಣ. ಒಂದು ವೇಳೆ ನಮ್ಮ ಹಿಂದಿನ ಕತೆ ನಮ್ಮ ಅಣ್ಣನಿಗೆ ತಿಳಿದರೆ ಬೆಟ್ಟೆಪಟ್ಟು ಅಸುನುಗಿ ಬಿಡುತ್ತಾನೆ ದೈವಮಾನವನಾದ ನಮ್ಮ ಅಣ್ಣ. ರವಿ, ನಾವಿಬ್ಬರು ಅತ್ತಿಗೆ ಮೈದಾನಾಗಿ ಅಲ್ಲ, ಮಾತೆ ಮಗನಾಗಿ ನಡೆದುಕೊಂಡು ಅವರ ಮನಸ್ಸಿಗೆ ನೆಮ್ಮದಿ ನೆರಳಾಗೋಣ. ಅತ್ತಿಗೆ, ಈ ನಿನ್ನ ಮೈದುನನಿಗೆ ಮಮತೆ ತುಂಬಿದ ಕರಗಳಿಂದ ಅನ್ನವ ನೀಡುವೆಯಾ ತಾಯಿ? ರವಿ, ನಡೆಯಮ್ಮ. ಬಾಲ್ಯದಲ್ಲಿಯೇ ತಾಯಿಯ ಮಮತೆಯನ್ನು ಕಳೆದುಕೊಂಡ ನನಗೆ ಅತ್ತಿಗೆ ರೂಪದಲ್ಲಿ ಅವತರಿಸಿ ಬಂದ ತಾಯಿಯ ಮಮತೆಯ ಮಮಕಾರವನ್ನುಂಡು ಅಮರ ಜೀವಿಯಾಗಿ ಬಾಳುತ್ತಾನೆ. ನಡೆಯಮ್ಮ. ಯಾಕ್ಲೆ ಕಾಸೆ ಕಾಣ್ತಾವೋ? ಏನ್ ವಿಷಯ ಹೆಚ್ಚಾಗತ್ತಲೇ ಕಾಸೆ? ವಿಷಯ ಹೆಚ್ಚಾಗೈತಿ, ಅದಕ್ಕೆ ಈಗ ಏ ಕಾಸೆ, ಬಾಯ ಬಿಗಡ್ದು ಮಾತಾಡಲ್ಲ ಕುಡ್ಕ ಕಾಸೆ. ಹೌದಲ್ಲಿ ನಾನು ಕುಡುಕ, ನನ್ನ ಕುಡುಕನಂಗ ಮಾಡಿದವನು ನೀನೇಲೇ ವಾಸ. ಅದು ಹೇಗಲೇ ಕಾಸೆ? ನನ್ನ ಹುಡುಗಿನ ತೆಕ್ಕಿ ಹಾಕೊಂಡು ಡ್ಯಾನ್ಸ್ ಆಡಿದ್ವಿ ನೋಡು, ಅವಾಗ ವೆಂಕಟರಮಣ ಎಲ್ಲ ಕಂಡ್ರು. ಆಹಾ ಕಾಸಿ ಸುನತ ಮಾಡಿಟ್ರು ಮಾರಾಯ ಅನ್ನಂಗ. ನಾನು ನಿನಗೆ ಸಂಕಟ ಕಡಿವಿದ್ರೆ ನಮ್ಮಪ್ಪ ನನಗೆ ಬೆಂಕಿ ಸುರಿಯೋನಪ್ಪ, ನನಗೆ ಬೆಂಕಿ ಸುರಿಯೋನ. ಅದು ಹೆಂಗಲೇ? ನಾನು ಲಾವಣ್ಯನ ಕೂಡ ಕುಣಿದಾಡಿತ್ತು ನೋಡಿ ನಿನಗೆ ಸಂಕಟ ಬಿತ್ತು. ನೀನೇನೋ ಸೀದಾ ರುಕುಮುಡಿಗೆ ಹೋದೆ, ಹಾಕ್ಯಂಡೆ. ನನಗೆ ನಮ್ಮ ಅಪ್ಪನ ಕೂಡ ತಕ್ಕಿ ಬಿತ್ತು ಕುಡಿಯಕ್ಕೆ ಬಿತ್ತು. ಅದನ್ನ ನಾನು ಕಣ್ಣಾರ ಕಂಡೆ. ನಾನೇನು ಮಾಡ್ಲಿ ಹೇಳು? ಇಲ್ಲ, ತಡ್ಕೊಳ್ಳೋ ಶಕ್ತಿ ಪಡ್ಕೊಂಡೇ ಹುಟ್ಟಿ ಬಂದೀವಿ. ನಮಗೆ ಬೇಡಪ್ಪ, ಬೇಡ ಅಂದ್ರೆ ಬಿಡಪ್ಪ, ನಮ್ಮದಷ್ಟು ವೀಕ್ನೆಸ್ ಮೈಂಡ್ ನಮ್ಮದಲ್ಲ. ನಮ್ದು ಸ್ಟ್ರಾಂಗ್ ಮೈಂಡೇ, ಅವಾಗ ವೀಕ್ ಆಗ್ಬಿಡ್ತದೆ ಅಷ್ಟೇ. ಒಂದು ವಿಷಯ ಭಾರಿ ತಲೆ ತಿನ್ನಕತ್ತೈತಿ ನೋಡ. ಅದ್ಯಾವ್ದು ವಿಷಯಪ್ಪ? ಅದ ಲಾವಣ್ಯನ ಲವ್ ವಿಷಯ ಭಯಂಕರ ಪರಿಣಾಮ ಬೀರಕತ್ತೈತೆ. ಹುಚ್ಚ, ಹೊಸ ಹುಚ್ಚ ಲೇ, ಹೊಸ ಹುಡುಗಿಯರ ಬಗ್ಗೆ ಅತಿ ತಿಳಿ ಕೆಡಿಸ್ಕೋಬಾರ್ದು. ಹೆಣ್ಣು ಒಂದು ಮಣ್ಣು ತಾನಾಗೆ ಒಲಿಬೇಕನ್ನೋದು ಕೇಳಿಯೇ ಇಲ್ಲಲೇ. ನಾನು ನಿನಗೆ ಅದೇ ಮಾತು ಹೇಳ್ತಿದ್ದೇನಲ್ಲಿ ಕಾಸು.
ಮರ್ತು ಬಿಡಲೇ ಲಾವಣ್ಯನ ಮರ್ತು ಬಿಡು. ಅದು ಹೆಂಗೆ ಮರಿತಾ ಇರ್ಲಿ? ಹೊಡ್ದಿನಿ ಅದು ಹೆಂಗ ಹೊಡ್ದಿನಿ ಅಂದ್ರೆ ಹೆಂಗ್ ಹೊಡೆದಪ್ಪ? ಹಂಗ್ ಹೊಡ್ದಿನಿ. ನಿದ್ದಿ ಬಂದ್ರು ಕನಸ್ನ್ಯಾಗ ಬಂದು ಗುದ್ದಿ ಹಬ್ಬಸ್ತೀನಿ. ಯಾಕ್ರಿ ಕಾಶ ಈ ಅಮ್ಮ ಗುದ್ದಿ ಹಬ್ಬಸ್ತಾಳೆ. ನೀನ್ ಗುದ್ದಿದ್ರೆ ನಾವ್ಯಾಕೆ ಗುದ್ದಿಸಿರ್ತಿದ್ವಿ? ಬಂದೆ ಮಾಡ ಚಂದ್ರ ನಿನ್ನ ತಂದೆಯಾನೆಗೂ ನನ್ನ ಮಮ್ಮಿಡಾಡಿ ಆನೆಗೂ ಕೋಲಿವನು 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 ಕೋಲಿವನು. ನಾನು ಕೋಳಿ ಅಂತ ಇಡೀ ಊರಿಗೆ ಗೊತ್ತಿದ್ ಬಿಡು. ಬಂದೇನಮ್ಮ ಅಭಿನಯ. ನಿನ್ನ ಅಭಿನಯ ಎಲ್ಲಿ ಬಂತಮ್ಮ ದೇವಿ? ಉಮಾಸೀನ್ ಅಷ್ಟೇ ಉಳ್ದೈತಿ. ಅದೊಂದು ಸೀನ್ ಶೂಟಿಂಗ್ ಮಾಡ್ಬಿಟ್ರೆ ಇನ್ನ ಸಿನಿಮಾ ರಿಲೀಸ್ ಮಾಡವೆ. ನಾವೇನು ಡಿಸ್ಟ್ರಿಬ್ಯೂಟ್ರು ಆಗ್ಬೋದು, ಆದ್ರೆ ನಮ್ಮ ತಗ ಅಷ್ಟು ಕಾಸಿಲ್ಲ. ಲೇ ವಾಸ, ನೀನೇನಾದ್ರು ಡಿಸ್ಟ್ರಿಬ್ಯೂಟರ್ ಆಗ್ತೀಯ? ಬೇಡಪ್ಪ, ನಿಮ್ಮ ಸಾಂಗ್ ಬಂದಾಗ ಕುಂದಿರ್ತೀನಿ, ನಿಮ್ಮ ಸಿನಿಮಾ ನೋಡ್ತೀನಿ. ಈ ಡಿಸ್ಟ್ರಿಬ್ಯೂಟರ್ ವ್ಯವಹಾರನೇ ಬೇಡಪ್ಪ, ನಮ್ಗೆ ಬೇಡ. ಅಷ್ಟೇ ಕತೆ ಬಿಡೋದು ಇದು. ಪಾಪ ಸಾಕಾಗ್ಬಿಡೈತಿ. ಹಂಗಾದ್ರೆ ಪ್ರಾರಂಭ ಆಕತ್ ನೋಡ್. ಹಂಗಾದ್ರೆ ಸಿನಿಮಾ ಶೂಟಿಂಗ್ ನಮ್ದು
ಇದು ನಿಜ ಜೀವನದ ಅದು ನಿಜ ಜೀವನದ ಹುಚ್ಚರಂಗ ಪ್ರೀತಿ ಹೆಚ್ಚಾಗಿ ಹುಚ್ಚರಂಗ ಕುಣಿದಾಡಿದ್ರು ಒಂದೂ ಗೊತ್ತಾಗ್ಲಿಲ್ಲಲ್ಲೇ ಕಾಸೆ. ನಿನಗೆ ಗೊತ್ತಾಯಿದ್ರೆ ನೀನು ಯಾಕೆ ಓದಿದ್ದೆ ಗೂಡಿಗೆ. ಕಟ್ಟ ಕಡೆಯದಾಗಿ ದಿಟ್ಟತನದಿಂದ ಕೇಳುವಂತವನಾಗು. ಇದು ಟಿವಿನ ಇನ್ನು 1 2 3 ಎಕ್ಸೆಸ್ ಅದು ಏನು ಚೆನ್ನಾಗಿ ಹೇಳುವಂತದ್ದು ಲಾವಣ್ಯಳೆ. ಇನ್ನು ಮುಂದೆ ಜನ್ಮ ಜನ್ಮಕ್ಕೂ ಇವರೇ ನನ್ನ ಪತಿ ದೇವರು ಅಂತ ಆಶೀರ್ವಾದ ಮಾಡು ದೇವ. ಕಾಸೆ, ಕಾಸೆ, ಕಾಸೆ ಏಕದಮ್ ಟ್ರಾನ್ಸ್ಫಾರ್ಮ್ಸ್ ಏನ ಬಂತಲ್ಲೇ. ಅಲ್ಲ ಕಂಡು ಲಾವಣ್ಯ ಕಂಡು ಈ ಕುಡುಕನ್ ಕೈ ಹಿಡಿತಿದೇನು? ಹುಡುಕನ ಹತ್ರ ಇದ್ದು ನೀ ಹತ್ತು ನಿಮ್ಮಂತವ್ರ ಹತ್ರ ಇರೋದಿಲ್ಲಪ್ಪ ಅಣ್ಣ. ನನಗೆ ಲಾವಣ್ಯ ನನಗೆ ನಿನಗೆ ಅಣ್ಣ ಅಣ್ಣ ಎಂದು ಕರೆದೆಯಾ? ಇನ್ನು ಮುಂದೆ ಹುಡುಕನಾದರೂ ಕೆಡುಕನಲ್ಲ, ಕಡಕನಲ್ಲ ಅನ್ನೋದು ಗೊತ್ತೈತೆ ಇಲ್ಲ ಇವರಿಗೆ. ಯಾವತ್ತಾರು ಕುಡ್ದಿದ್ರಲ್ಲ ಗೊತ್ತಾಗೋದು. ಇನ್ನು ಮುಂದೆ ನೀನು ನನಗೆ ಅಣ್ಣ. ಅಣ್ಣ ಎಂದು ಕರೆದೆಯಾ ಲಾವಣ್ಯ? ಹೌದು ಅಣ್ಣಯ್ಯ. ಯಾಕೆಂದ್ರೆ ಇನ್ನು ಮುಂದೆ ನೀನು ನನಗೆ ಅಣ್ಣ, ನಿಮ್ಮಪ್ಪ ನಮ್ಮಪ್ಪ ಇವರು ನಿನ್ನ ಹಳೆಯ ದೇವರು. ಅಲ್ಲ ಲಾವಣ್ಯ, ಹಂಗಾದ್ರೆ ನಮ್ಮ 200 ರೂಪಾಯಿ ಬಗ್ಗೆ ನಿಮ್ಮ ಕೋಟೆ ನೋಟು 200 ರೂಪಾಯಿ ಕೈ ಹಿಡ್ಕೊಂಡು ಕುಣಿದಲ್ಲ ಅವಾಗಲೇ ಮುಟ್ಟೋ. ಏ ಲಾವಣ್ಯ, ಬರೀ ಕೈ ಹಿಡಿದು ಮುಟ್ಟಿದಕ್ಕ 200 ರೂಪಾಯಿ ಅಂದ್ರೆ ಮತ್ತೇನೋ ಬಾಯಿ ಬಿಗಿಡ್ದು ಮಾತಾಡಿ ಏನ್ ಬೇಕಾದ ಮಾತಾಡಿ ಅಂದ್ರ ನಿನ್ನ ಟೂತ್ ಮೌತ್ ಮಾಡಿ ವಾದಿರೋದನ್ನ ತಮ್ಮ ಮಾಡಿ. ಏ ಲಾವಣ್ಯ, ಬಾಯಿ ಒಳಗಿನ ಒಂದು ಹಾಗೆ ತಿನ್ನ ನಾಲ್ಕಲ್ಲಿ ಉದುರಿಸ್ಬಿಡ್ತೀನಿ. ಬಾಯಿ ಒಳಗಿನ ಬಾಯಿ ಒಳಗಿನ ಹಲ್ಲು ಉದುರಿಸ್ಬಿಟ್ಟನಂತ. ಬಾಯಿ ಒಳಗಿನ ಹಲ್ಲು ಮಾತಾಡಬೇಡ, ಸುತ್ತೋರೇಕ್ ಮಾತಾಡಬೇಡ. ಅಲ್ಲಪ್ಪ ಎಲ್ಲ ಬಾಯಿ ಒಳಗಿನ ಹಲ್ಲು ಉದುರಿಸಿಬಿಟ್ಟೆ. ಮತ್ತೆ ಹುಡುಗಿ ಏನು ಚಿಕ್ಕದೈತೆ, ಏನು ಫ್ಲೋರ್ನಾಗ ಅಂದಾಗ ಸ್ವಲ್ಪ ನೀನು ದೊಡ್ಡನಾಗಿ ಸುಧಾರಿಸ್ಬೇಕ. ನಾವು ಅರ್ಜೆಂಟಾಗಿ ಹೋಗಿ ಈ ಶಿಲ್ಪಾ ಪ್ರಿಂಟಿಂಗ್ ಪ್ರೆಸ್ನಾಗ ಹ್ಯಾಂಡ್ ಬಿಲ್ ಹಾಕ್ಕೊಂಡ್ ಬರ್ತೀವಿ. ಹ್ಯಾಂಡ್ ಬಿಲ್ ಹಾಕ್ರಿ. ಸಾರಿ ಹ್ಯಾಂಡ್ ಬಿಲ್ ಅಲ್ಲ, ಲಗ್ನ ಪತ್ರಿಕೆ ಹಾಕ್ಸ್ಕೊಂಡ್ ಬರ್ತೀವಿ. ನಾನು ಇದೇನಪ್ಪ ಹ್ಯಾಂಡ್ ಬಿಲ್ ಅನ್ನ ಹಾಗೆ ಬಂಗಾರದ ಅಂಗಡಿಗೆ ಹೋಗಿ 4 ಬಂಗಾರ ತಗೊಂಡು ಅಲ್ಲಮ್ಮ 1.5 ಲಕ್ಷ ಐತೆ. ಈಗ 1.5 ಲಕ್ಷ ಲಾಸ್ಟ್ರೆ 6 ಲಕ್ಷ, ಇನ್ನೊಂದು ಅರ್ಧ ಎಕರೆ ಮಾರ್ಬೇಕಮ್ಮ. ಇನ್ನ ಒಂದ್ ಅರ್ಧ ಎಕರೆ ಮಾರು. ನೀನು ಅಗಲೆಲ್ಲ ಮಾರ್ತೀಯ, ಯಾವಾಗ ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಇದೇ ಫಸ್ಟ್ ಟೈಮ್ ಅಲ್ಲ, ಒಂದ್ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. 4 ತೊಲಿ ಅಲ್ಲ 8 ತೊಲಿ ಬಂಗಾರ ತಗೊಂಡು ಬಟ್ಟೆ ಅಂಗಡಿಗೆ ಹೋಗಿ ಒಂದು 4 ರೇಷ್ಮೆ ಸೀರೆ ತಗೊಂಡು ನಿನಗೊಂದು ಫುಲ್ ಶೂಟ್ ತಗೊಂಡು ಸೀದಾ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗಿ ಇಬ್ಬರು ಕೋಡೆ ಗುರ್ತಿಸ್ಕೊಂಡ್ತಾರೆ. ನಾವು ಗುದ್ದಿಸ್ಕೊಳ್ಳಿ ಇಲ್ಲ ಒತ್ತಿಸ್ಕೊಳ್ಳಿ, ನಿನಗೇನ್ ಬೇಕಪ್ಪ ಅದು? ಲಗ್ನ ಪತ್ರಿಕೆ ಕಾಸ, ಲಗ್ನ ಪತ್ರಿಕೆ ಹೋಗೋಣ. ಇಲ್ಲಿದ್ರೆ ಈಗ ತಲೆ ತಿಂತ ನಾವು. ಬರ್ರಿ ಹೋಗಿ ಬಾಯ್ ಅಣ್ಣ. ಬಾಯ್ ಲಾವೆ, ಬಾಯ್ ಬಾಯ್. ಬಾಯ್ ತುಂಬಾ ಅಣ್ಣ. ನಡ್ರಿ ಒಂದ್ ನಿಮಿಷ ಯಾಕೆ ಮಾಡ್ತೀವಿ? ಮದುವೆ ಆಗಿಲ್ಲ. ನಮ್ಮ ಅಣ್ಣ ನೊಂದು ಬಂದ್ಬಿಟ್ಟವನ. ಅಣ್ಣಗ ಟಾಟಾ ಹೇಳಿ ಹೋಗೋಣ. ಅಣ್ಣ
ಅಣ್ಣ ತಂಗಿ ಬಾಯ್ ನನ್ನ ಮದುವೆ ಊಟಕ್ಕೆ ಬಂದ್ಬಿಡೋಣ ಎಲ್ಲಿ ಕೂಡ್ಲಿಕ್ಕೆ ಬರ್ಬೇಕಾ ಬೇಡ ಇಲ್ಲೇ ಬಳ್ಳಾರಿಗೆ ಬಾ ಸಾಕು 10 ರೂಪಾಯಿಗಳು ಕಿದ್ರಿ ಇನ್ನು ಬಂದ್ಬಿಡ. ಯಾವುದಕ್ಕೂ ಹಣೆ ಬರ್ಕೊಂಡು ಬರ್ಬೇಕು. ಅಲ್ಲ ಈ ಕಲಾಕಾರ ಮಂದಿ ತಮ್ಮ ಕಲಾದಿಂದ ಎಷ್ಟು ಮಟ್ಟಿ ಮಳೆ ಮಾಡ್ತಾರೆ ನೋಡ್ರಿ. ಅಲ್ಲ ರೀ 1 ಲೀಟ್ರ್ ಹಾಲಿಗೆ 2 ಲೀಟ್ರ್ ನೀರು ಹಾಕಿದ್ರು ಕವಿಸ್ವಾಮಿ ಹಾಲಿಗಿಂತ ಇವಳು ಕಟ್ಟಿ ಇರ್ತಾವಂತ ತಗೊಂಡ್ರಿ. ಆದ್ರೂ ಹಣನೂ ಉಳಿಲಿಲ್ಲ, ಗುಣನೂ ಉಳಿಲಿಲ್ಲ, ಎಲ್ಲ ಹೋಯ್ತು ರೀ, ಎಲ್ಲ ಹೋಯ್ತು. ಆಶಾ ಆಶಾ ನಾನು ಅರ್ಜೆಂಟ್ ಬೆಳಗಾವಿಗೆ ಹೋಗಬೇಕು. ನಾನು ಮನೆಗೆ ಬರುವುದು 1 ವಾರ ತಡ ಆಗುತ್ತೆ. ಅದಕ್ಕಾಗಿ ಬೇಗ ನನ್ನ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಸೂಟ್ಕೇಸ್ ತೆಗೆದುಕೊಂಡು ಬಾ ಹೋಗು. ಅಂದಾಗೆ ಲಿಂಗಜ್ಜ ಏನು ಮಾಡ್ತಾ ಇದ್ದಾನೆ? ಅವ್ರು ಇದೀಗ ತಾನೇ ಊಟ ಮಾಡಿ ತೋಟಕ್ಕೆ ಹೋದ್ರು. ಇದೇನು ನೀವು ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಾ ಇದ್ದೀರಲ್ಲ? ಹೌದು ಆಶಾ, ಆ ವ್ಯವಹಾರವೇ ಅಂತದ್ದು. ಮೊದಲು 1 ಕಪ್ ಕಾಫಿ ಮಾಡ್ಕೊಂಬ. ಸರಿ. ಹಲೋ, ಹಾಂ ದಯಾನಂದ್ ಸ್ಪೀಕಿಂಗ್. ಹೊರಟು ರೆಡಿ ಆಗಿದ್ದೀನಿ. ಆದಷ್ಟು ಬೇಗ ಬಸ್ ಸ್ಟ್ಯಾಂಡಿಗೆ ಬಂದುಬಿಡ್ತೀನಿ. ನೀವು ಬಂದುಬಿಡಿ. ಓಕೆ, ಥ್ಯಾಂಕ್ ಯು. ಆಶಾ, ಆದಷ್ಟು ಬೇಗ ಬಂದುಬಿಡ್ತೇನೆ. ಮನೆ ಕಡೆ ಹುಷಾರು. ಬೇಗ ಬಂದ್ಬಿಡಿ. ಆಶಾ, ಈ ನಿನ್ನ ಮುದ್ದು ಮುಖವನ್ನು ನೋಡಿ ನಿನ್ನ ಬಿಟ್ಟು ಹೋದಕ್ಕೆ ಯಾಕೋ ಮನಸ್ಸಾಗ್ತಾ ಇಲ್ಲ. ಆಶಾ, ಈ ನುಟ್ಟ ಸೀರೆ ರಂಗು ರಂಗಿನ ಬಣ್ಣ, ಆ ರವಿಗೆ ಬಲವಣ್ಣ, ಈ ನಿನ್ನ ಕಣ್ಗಳು ಒಂಬಣ್ಣ, ಮೂಗುರುಳು ಬೀಸಿ ಕರೆಯುತ್ತಿದೆ ನನ್ನ, ಬಂದು ಬಿಗಿದಪ್ಪಿಕೋ ಬಾನನ್ನ ಚಿನ್ನ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ.
ರಾತ್ರಿಗಳೆಲ್ಲ ಅಮಲನೆ ರಾತ್ರಿ ನಿಮ್ಮಂತ ಶ್ರೀಮತಿ ಕೈ ಹಿಡಿದಾಗ ನಿಮ್ಮಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ನಾವು ಸೇವೆ ಮಾಡುವಾಗ ಮಧುವು ಸ್ವರ್ಗವೇ ಈಗಲಾದ್ರೂ ಹೋಗ್ಬರ್ತೀರಾ? ಬಾಯ್ ಬಾಯ್. ಸರ್ ಸರ್ ಮ್ಯಾನೇಜರ್ ಚಂದ್ರು. ಹೌದು ಆಶಾರಾಣಿಯವರೇ, ಜಮೀನ್ದಾರರು ಮನೆಯಲ್ಲಿಲ್ಲವೇನು? ಅವ್ರು ಇದೀಗ ತಾನೇ ಬೆಳಗಾವಿಗೆ ಹೋದ್ರು. ಬರೋದಕ್ಕೆ ಒಂದು ವಾರ ತಡ ಆಗತ್ತೆ ಅಂತ ಹೇಳಿದ್ರು. ಪಾಪ, ಪಾಪ. ಅಲ್ಲಿಯವರೆಗೂ ತಾವೊಬ್ಬರೇ ಕಾಲಹರಣ ಮಾಡುವುದು ಕಷ್ಟವಲ್ಲವೇ? ನನಗೆ ಈ ತರ ಕಷ್ಟ ಮ್ಯಾನೇಜರ್. ಈ ಮನೆಯಲ್ಲಿ ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ಉಣ್ಣಲು ಉಡಲು ತೊಡಲು ಸಾಕಷ್ಟಿದೆ. ಬೇಜಾರಾಗಿ ಸುತ್ತಾಡ್ಕೊಂಡು ಬರೋದಕ್ಕೆ ಕಾರುಗಳಿವೆ. ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಆಳುಗಳಿದ್ದಾರೆ. ನೀವು ಹೇಳಿದ ಹಾಗೆ ನಾನು ಈ ಮನೆಯಲ್ಲಿ ಆಶಾ ರಾಣಿಯಾಗಿ ಇದ್ದೀನಿ. ತಪ್ಪು ತಿಳಿಯಬೇಡಿ. ರಾಣಿಯ ಜೊತೆ ರಾಜನಿದ್ದರೆ ಮಾತ್ರ ಸುಖ, ಸಂತೋಷ, ನೆಮ್ಮದಿ ದೊರೆಯುವುದು. ಪಾಪ ನೋಡಿ ಆಶಾದೇವಿಯವರೇ, ನಿಮ್ಮ ಮುಗ್ಧ ಸ್ವಭಾವ ಕಂಡು ನನ್ನ ಮನ ಮಮ್ಮಲನೆ ಮರಗುತ್ತಿದೆ. ಅಂದ್ರೆ ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಈಗ ಅರ್ಥವಾದರೂ ಪ್ರಯೋಜನವಿಲ್ಲ. ಸಮಯ ಸರಿದು ಹೋಗಿದೆ. ನೀವು ದುಡುಕಿ ನಿಮ್ಮ ಬಾಳನ್ನು ಹಾಳು ಮಾಡಿಕೊಂಡು ಬಿಟ್ಟಿರುವಿರಿ. ಪಾಪ ಏನು ಅರಿಯದ ನಿಮ್ಮ ಮುಗ್ಧ ಸ್ವಭಾವಕ್ಕೆ ಸವತಿಯ ಸ್ಥಾನದಲ್ಲಿದ್ದ ಲತಾದೇವಿ ಅನ್ಯಾಯವೆಸಗಬಾರದಾಗಿತ್ತು. ಏನ್ ಹೇಳ್ತಾ ಇದ್ದಾರೆ ನೀವು? ಲತಾ ನನಗೆ ಅನ್ಯಾಯ ಮಾಡಿದ್ದಾಳೆಯೇ? ಬರೀ ಅನ್ಯಾಯವಲ್ಲ, ತನ್ನ ಬುದ್ಧಿವಂತಿಕೆಯ ಬತ್ತಳಿಗೆಯ ಕ್ರೂರಂಬಿಗೆ ನಿಮ್ಮನ್ನ ಆಹುತಿ ನೀಡಿ ತಮಗೆ ವಂಚನೆಗೈದು ಸುಖದಿ ಲೋಲಾಡುತ್ತಿರುವ ಸುಗಮತಿಯವಳು. ಬಾಲ್ಯದ ಗೆಳತಿ ಎಂಬ ಅಭಿಮಾನವು ಸ್ವಲ್ಪವಾದರೂ ಬೇಡವೇ? ಅದು ಹೋಗಲಿ, ಗುರುವಿನ ಮಗಳೆಂಬ ಮಮತೆಯಾದರೂ ಬೇಡವೇ? ಛೇ, ಎಂತ ದ್ರೋಹಿ ಆ ಹೆಣ್ಣು! ಮ್ಯಾನೇಜರ್, ನಿಮ್ಮ ಮಾತು ಒಗಟಾಗಿದೆ. ಅದೇನೇ ಇದ್ರೂ ಬಿಡಿಸಿ ಹೇಳಿ. ಇದ್ದ ವಿಷಯ ನಿಮ್ಮೆದುರು ಹೇಳಿ ನಾಳೆ ನಾನು ನೌಕರಿ ಕಳೆದುಕೊಳ್ಳಬೇಕಾದೀತು. ಒಟ್ಟಾರೆ ನಿಮಗೆ ದೇವರು ಅನ್ಯಾಯ ಮಾಡಿದ್ದಾನೆ. ಹೋಗಲಿ ಬಿಡಿ. ಕದ್ದು ಕಾಮನಾಟ ಆಡುವವರ ಕತೆ ಕೇಳಿ ನಿಮ್ಮ ಮನಸ್ಸನ್ನೇಕೆ ಹದಗೆಡಿಸಲಿ. ನಾನಿನ್ನು ಬರ್ತೇನೆ. ನಿಲ್ಲಿ ಮ್ಯಾನೇಜರ್, ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳದೆ ಹೋದ್ರೆ ನಿಮಗೆ ನನ್ನ ಮೇಲೆ ಆಣೆಯಾಗಿದೆ. ಇದ್ದ ವಿಷಯ ನಾನೇನೋ ಹೇಳುತ್ತೇನೆ. ನಾಳೆ ತಮ್ಮ ಪತಿ ದಯಾನಂದರಿಂದ ನನಗೇನಾದರೂ ತೊಂದರೆಯಾದರೆ? ಯಾರಿಂದಲೂ ತೊಂದರೆ ಆಗದಂತೆ ನೋಡಿಕೊಳ್ಳೋ ಹೊಣೆ ನನಗೆ ಸೇರಿದ್ದು. ಇದು ನನ್ನ ಪ್ರಾಮಿಸ್. ಕೈ ಮೇಲೆ ಕೈ ಹಾಕಿದವರನ್ನು ಎಂದಿಗೂ ಕೈ ಬಿಡಲಾರ ಈ ಚಂದ್ರಕಾಂತ್. ನೋಡಿ ಆಶಾದೇವಿಯವರೇ, ಇದ್ದ ವಿಷಯ ನಿಮ್ಮೆದುರು ಹೇಳುತ್ತೇನೆ. ಆದರೂ ವಿಷಯ ಗುಪ್ತವಾಗಿರಬೇಕು. ನಿಮ್ಮ ಪ್ರೀತಿಯ ಸ್ನೇಹಿತೆ ಲತಾದೇವಿ, ನಿಮ್ಮ ಪತಿ ದಯಾನಂದ ಇಬ್ಬರು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 2-3 ವರ್ಷಗಳಿಂದ ಅವರ ಸರಸ ಸಲ್ಲಾಪ ನಿರಂತರವಾಗಿ ಸಾಗಿದೆ. ನಿಮ್ಮ ತಂದೆಗೆ ಕೊಟ್ಟ ಮಾತು ನಡೆಸಿಕೊಡುವುದಕ್ಕಾಗಿ ದಯಾನಂದನ ಸತಿಯ ಸ್ಥಾನದಲ್ಲಿ ನಿನ್ನನ್ನು ಕ್ರೂರಿಸಿ ಮನ ಬಂದಂತೆ ಚೆಲ್ಲಾಟ ಮಾಡುತ್ತಿದ್ದಾಳೆ ಆ ದ್ರೋಹಿ ಲತಾ. ಈ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ? ಸಿರಿ ಯೌವನದ ತುಂಬಿ ತುಳುಕುವ ತರುಣಿ ತಾವು. ತಾವು ಮನೆಯಲ್ಲಿರುವಾಗ ಅವನೊಡನೆ ಚಕ್ಕಂದವಾಡಲು ಬೆಳಗಾವಿಗೆ ಹೊರಟಿರುವನಲ್ಲ ಆ ರಸಿಕ ನಿನ್ನ ಪತಿ. ಅವನೆಂಥ ಮೂರ್ಖ ನಿನ್ನ ಬೇಕೋ ನನಗೆ ತಿಳಿಯದಾಗಿದೆ. ಹೋಗ್ಲಿ ಬಿಡಿ. ಅಂತೂ ಇದ್ದ ವಿಷಯವನ್ನ ಹೇಳಿ ತುಂಬಾ ಉಪಕಾರವನ್ನೇ ಮಾಡಿದ್ದೀರಿ. ನೋಡಿ ಮಿಸ್ಟರ್ ಚಂದ್ರು,
ಸುಖಕ್ಕಾಗಿ ತಮ್ಮದೇ ಆದ ದಾರಿಯನ್ನ ಕಂಡುಕೊಂಡಂತೆ ನಾವು ನಮ್ಮ ಸುಖಕ್ಕಾಗಿ ನಮ್ಮದೇ ಆದ ದಾರಿಯನ್ನ ಕಂಡುಕೊಂಡ್ರಾಯ್ತು. ಛೇ ದುಡುಕಬೇಡಿ. ಆವೇಶಕ್ಕೊಳಗಾಗಿ ಅಪಚಾರಕ್ಕೊಳಗಾಗಿ ಅಪಕೀರ್ತಿಗೆ ಗುರಿಯಾಗುವುದು ಒಳ್ಳೆಯದಲ್ಲ ಎಂದು ನನ್ನ ಮಾತು. ಯಾಕೆ? ನಾನು ಹರಿಯದ ಹೆಣ್ಣಲ್ವೇ? ನನ್ನಲ್ಲೂ ಆಸೆ ಆಕಾಂಕ್ಷೆಗಳು ಇರೋದಿಲ್ವೇ? ಇಲ್ಲವೆಂದವರ್ಯಾರು? ಅವರು ತಮ್ಮ ಸುಖಕ್ಕಾಗಿ ಮಾಡಿಕೊಂಡ ಹೆಂಡತಿನ ಬಿಟ್ಟು ಪರಸ್ತ್ರೀಯ ಜೊತೆ ಚಕ್ಕಂದ ಆಡ್ತಾ ಇರ್ಬೇಕಾದ್ರೆ ನಾನು ನನ್ನ ಸಂತೋಷಕ್ಕಾಗಿ ಪರಪುರುಷನ ಸ್ನೇಹವನ್ನು ಬೆಳೆಸಿದರೆ ಅಸಂಬದ್ಧವೇ? ಅಸಂಬದ್ಧವೇನೂ ಅಲ್ಲ. ಆದರೂ ನೋಡಿ, ಈ ಸಮಾಜ ಹಾದರಿ ಎನ್ನುತ್ತದೆ. ಅನ್ನದೆ ಏನ್ ಮಾಡುತ್ತೆ ಈ ಹಾಳು ಸಮಾಜ? ಗಂಡು ದಾರಿ ತಪ್ಪಿದ್ರೆ ಅವನಿಗೆ ಶೀಲವಂತ ಅಂತ ಕರೆಯೋ ಈ ಸಮಾಜ ಹೆಣ್ಣು ಸ್ವಲ್ಪ ಎಡವಿದ್ರೆ ಸಾಕು ಕೇಕೆ ಹಾಕಿ ಕೈ ತಟ್ಟಿನಾಗುತ್ತೆ. ನೋಡಿ, ಈ ಹಾಳು ಸಮಾಜದ ಗೊಡವೆ ನನಗೀಗ ಬೇಕಾಗಿಲ್ಲ. ತಾವು ಸ್ವಲ್ಪ ಧೈರ್ಯ ತಾಳಿ ನನ್ನೊಂದಿಗೆ ಸಹಕರಿಸಿದರೆ. ನಿಮ್ಮ ವಿಷಯದ ಅರ್ಥವಾಯಿತು. ಆದರೂ ನಾನು ಇನ್ನು ಮದುವೆಯಾಗದ ನವಯುವಕ. ಅದಕ್ಕಾಗಿ ಅಲ್ವೇ ನಾವೀಗ ನಿಮ್ಮ ಮೇಲೆ ಮನಸ್ಸು ಮಾಡಿದ್ದು. ತಾವು ಒಪ್ಪಿದ್ದೆ ಆದ್ರೆ ಈ ನನ್ನ ಸರ್ವ ಸಂಪತ್ತಿನಲ್ಲಿ ಅರ್ಧ ಪಾಲು ನಿಮ್ಮದಾಗುವಂತೆ ಮಾಡುವೆ. ದೇವಿ ಪ್ರತ್ಯಕ್ಷಳಾಗಿ ಹೊರಕೊಡಲು ಸಿದ್ಧಳಿದ್ದಾಗ ಭಕ್ತನಾದ ನಾನು ಅದನ್ನು ತಿರಸ್ಕರಿಸುವೆನೆ. ಈ ಆಷಾಢ ಬಾಳಲ್ಲಿ ಉದಯಿಸಿರು ಚಂದಿರ ನೀವು. ಹಾಗಾದರೆ ನಾನೀಗ ಪ್ರಿಯೆ ಪ್ರೇಯಸಿ ಆಶಾರಾಣಿ ಎಂದು ಬರಸೆಳೆದು ಬಿಗಿದಪ್ಪಿ ನಿರ್ಭಯವಾಗಿ ಆಶ ಯಾರ ಹಂಗೂ ಇಲ್ಲದೆ ಆಕಾಶ ಚುಂಬಿಸುವ ಗಗನ ಪಕ್ಷಿಗಳಂತೆ ಹಾರಾಡುವ